ಮೀಟಿಂಗ್ ಇದೆ, ಹಾಂ, KDP ಮೀಟಿಂಗ್ ಇದೆ. ಕುಡಿಯೋ ನೀರಿಂದು ಸಮಸ್ಯೆ ಇದೆ. ಕುಡಿಯೋ ನೀರಿಂದು ಯಾಕಂದರೆ ಮಳೆ ಸ್ವಲ್ಪ ಹೋದ ವರ್ಷ ಬೇಗ ಬಂದುಬಿಟ್ಟಿತ್ತು. ನೀರಿನ ಸಮಸ್ಯೆ ನಮಗೆ ಗೊತ್ತಾಗಲಿಲ್ಲ, ಮತ್ತು ಮೇವಿನ ಸಮಸ್ಯೆನೂ ಗೊತ್ತಾಗಲಿಲ್ಲ ಹೋದ ವರ್ಷ. ಈ ಸ್ವಲ್ಪ ಮಳೆ ತಡ ಆಗ್ತಾಯಿದೆ. ಆದರೂ ಕೂಡ ಹಣ ಎಲ್ಲ ಕೊಟ್ಟಿದ್ದಾರೆ, ಟ್ರಾನ್ಸ್ಫರ್ ಆಗಿದೆ. ಒಂದು 20 ದಿವಸಕ್ಕೆ ಮುಂಚೆನೇ CO ಅವ್ರು ಹೇಳಿದರು. ನಾನು ಜಿಲ್ಲಾಧಿಕಾರಿಗಳು ಮಾತಾಡಿ ಅವರಲ್ಲಿರ್ತಕ್ಕಂಥ ಹಣವನ್ನು ಟ್ರಾನ್ಸ್ಫರು ಕೂಡ ಮಾಡಿದ್ದಾರೆ. ಮತ್ತು ಮೇವು ಅಷ್ಟೇ 2, ಮತ್ತು ಈ ಆನೆಕಟ್ಟದ್ದು ಒಂದು ನಮ್ಮ ಬಾಲಕೃಷ್ಣ ಅವರು ಒಂದು ಲೆಟ್ರ್ ಹಾಕಿದರು, ಒಂದು ಸಪ್ರೇಟ್ ಒಂದು ಮೀಟಿಂಗ್ ಮಾಡಿ ಅಂತ. ಮತ್ತು ಇನ್ನೇನಾದರೂ ಇದ್ದರೆ ನೀವು ಕೇಳಬೇಕು. ಸರ್, ಹೆಂಗಿದೆ ಸರ್ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ ಜಿಲ್ಲೆಯಲ್ಲಿ ಹೇಗಿದೆ ಸರ್? ಹೇಳ್ತೀನಿ ರೀ ಮೀಟಿಂಗ್ ಆದಮೇಲೆ. ಸರ್, ಭಾಳ ಪ್ರಮುಖವಾಗಿ ಸರ್ ಕಾಡಾನೆ ದಾಳಿ ಸಾಕಷ್ಟು ಹೆಚ್ಚಾಗ್ತಾ ಇರುವಂಥದ್ದು ಸರ್. ಅದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಂಡು ಶಾಶ್ವತ ಪರಿಹಾರ ಬ್ಯಾರಿಕೇಡಿಂಗ್ ಹಾಕಬೇಕು. ಇನ್ನೊಂದಷ್ಟು ಕಿಲೋಮೀಟ್ರ್ ಬಾಕಿ ಇದೆ. ಅದಕ್ಕೆ ಈ ಸಲ ಮೊನ್ನೆ ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಯಿತು. ಚರ್ಚೆ ಆದಂಥ ಸಂದರ್ಭದಲ್ಲಿ ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಈ ಸಲ ಆದ್ಯತೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಭಾಗ ಅಂದರೆ ಸರ್, ಆ ಫಾರೆಸ್ಟ್ ಮಿನಿಸ್ಟ್ರ್ ಬಗ್ಗೆನೇ ಕೂಡ ಅಸಮಾಧಾನವನ್ನು ಯೋಗೇಶ್ವರ್ ವ್ಯಕ್ತಪಡಿಸಿದ್ದಾರೆ. 2 ಬಾರಿ ಮೀಟಿಂಗ್ ಮಾಡಿದ್ರು, ಆದರೆ ಯಾವುದೇ ರೀತಿ ಹಣ ಬಿಡುಗಡೆ ಆಗ್ತಾಯಿಲ್ಲ ಅಂತೇಳಿ. ಮೊನ್ನೆ ಬಡ್ಜೆಟ್ ಆಯ್ತಲ್ಲ, ಮೊನ್ನೆ ತಾನೇ ಬಡ್ಜೆಟ್ ಆಯಿತು, ಹಣ ಬಿಡುಗಡೆ ಆಗುತ್ತೆ, ಆಮೇಲೆ ಕೊಡ್ತಾರೆ. ಈಗ ಅವ್ರಿಗೂ ಯಾರು ಕೊಡಬೇಕು ದುಡ್ಡು? ಫಾರೆಸ್ಟ್ ಮಿನಿಸ್ಟ್ರಿಗೆ ಮುಖ್ಯಮಂತ್ರಿಗಳೇ ಕೊಡಬೇಕು, ಹಣಕಾಸು ಮಂತ್ರಿಗಳು. ಅವ್ರು ಕೊಟ್ಟರೆ ಫಾರೆಸ್ಟ್ ಮಿನಿಸ್ಟ್ರು ಖರ್ಚು ಮಾಡ್ತಾರೆ. ಅದರಿಂದ ನಾವು ಫಾರೆಸ್ಟ್ ಮಿನಿಸ್ಟ್ರನ್ನ ದೂರೋದು ಸರಿ ಇಲ್ಲ. ನಾವು ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಹೇಳಿ ಒತ್ತಡ ಹಾಕಿ ಹೆಚ್ಚು ನಾವು ತಗೋಬೇಕು. ಆಮೇಲೆ ಫಾರೆಸ್ಟ್ ಮಿನಿಸ್ಟ್ರಿಗೆ ಹೇಳಿ ಎಲ್ಲೆಲ್ಲಿ ಆಗಬೇಕು ಅಂತ ನಾವು ಪ್ರಿಯಾರಿಟಿ ಮೇಲೆ ಮಾಡಿಸ್ಬೇಕು. ಸರ್, ಇವತ್ತು ಕೂಡ ಚರ್ಚೆ ನಡೆಯಲಿದೆ. ಮತ್ತು ಯಾರಿಗೆ ಜನಸಾಮಾನ್ಯ ಯಾರಿಗೆ ಕಾಲ್ ಮಾಡಬೇಕಾಗುತ್ತೆ ಸರ್? ನಮ್ಮ 4 ಜನ ನಮ್ಮ ಕ್ಷೇತ್ರದ ಶಾಸಕರೇ ಇದ್ದಾರಲ್ಲ. ಅಧಿಕಾರಿಗಳಿಗೆ ಸರ್, ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿದ್ದಾರೆ, CO ಇದ್ದಾರೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇನ್ಕ್ಲೂಡಿಂಗ್ CO ಅವರಿಂದ ಹಿಡಿದು ಯಾರು ಫೋನ್ ಎತ್ತಲ್ಲ ಅಂತ. ಯಾಕೆ ತೆಗಿಯಲ್ಲ? ತೆಗಿಬೇಕು. ಸಮಸ್ಯೆ ಈಗ ಸಾರ್ವಜನಿಕರು ಯಾರೇ ಫೋನ್ ಮಾಡಿದ್ರು ಕೂಡ ಅವರು ಫೋನ್ ತಗೊಳ್ಳೋ ಅಂಥ ಜವಾಬ್ದಾರಿಯನ್ನು ಮೀಟಿಂಗಲ್ಲಿದ್ದರೆ ತಗೊಳ್ಳೋಕ್ಕಾಗಲ್ಲ. ಬೇರೆ ಸಂದರ್ಭದಲ್ಲಿ ತೆಗಿಬೇಕಾಗುತ್ತೆ. ಸರ್ಕಾರ ಏನಕ್ಕೆ ಅವ್ರು ಫೋನ್ ಕೊಟ್ಟಿರೋದು? ಎತ್ತಲ್ಲ ಸರ್, ಅದೇ ಹೇಳ್ತಿರೋದು. ಎತ್ತಬೇಕು. ಜರ್ನಲಿಸ್ಟ್ಗಳು ಎತ್ತಲ್ಲ, ಗೌರ್ಮೆಂಟ್ ನಂಬರ್ಗಳನ್ನೆಲ್ಲ ಕ್ಲರ್ಕ್ಗಳು ಕೊಟ್ಬಿಟ್ಟಿದ್ದಾರಂತೆ ಸರ್. ಆಫೀಸರ್ಗಳು CG ನಂಬರ್ಗಳನ್ನೆಲ್ಲ ಕ್ಲರ್ಕ್ಗಳು ಅಟೆಂಡ್ ಮಾಡಲ್ಲ, ಲೆಕ್ಕಾಚಾರ ಕೊಟ್ಬಿಟ್ಟಿದ್ದಾರೆ. ಹೇಗಾಗಿದೆ ಹೇಳ್ತೀನಿ, ಇನ್ಕ್ಲೂಡಿಂಗ್ DC ಅವರಿಂದ ಹಿಡಿದು ಯಾವ ಅಧಿಕಾರಿಗಳು ಕೂಡ ಫೋನೇ ಎತ್ತಲ್ಲ. ಜರ್ನಲಿಸ್ಟ್ಗಳದ್ದು ಎತ್ತಲ್ಲ, ಜನಸಾಮಾನ್ಯರದು ಎತ್ತಲ್ಲ. ಈಗ ಫಸ್ಟ್ ಆಮೇಲೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಒಂದ್ಸಲ ನೀವು ವಿಸಿಟ್ ಮಾಡಿ ಸರ್. ಉಸ್ತುವಾರಿ ಸಚಿವರಿದ್ದೀರಿ, ಆಫೀಸಿಗೆ ಎಷ್ಟೊತ್ತಿಗೆ ಬರ್ತಾರೆ, ಫೀಲ್ಡ್ ವರ್ಕ್ ಎಷ್ಟೊತ್ತಿಗೆ ಬರ್ತಾರೆ ಚೆಕ್ ಮಾಡಿ. ಬಹುತೇಕರೆಲ್ಲ ಬೆಂಗಳೂರಲ್ಲಿ ಸ್ಟೇ ಮಾಡ್ತಿದ್ದಾರೆ, ಬರ್ತಾನೆ ಇಲ್ಲ. ಹಿಂಗಿದ್ದಾಗ ಎಲ್ಲ ಸೇವ್ ಮಾಡ್ಕೊಂಡು ಸಮಯಕ್ಕೆ ಸರಿಯಾಗಿ ಬರಬೇಕು. ಅಲ್ಲ, ಜನಸಾಮಾನ್ಯ ಸಮಸ್ಯೆ ಹೇಗೆ ಬರೀತಾರೆ ಸರ್? ಈಗ ಬೇಸಿಗೆ ಇಷ್ಟೊಂದಿದೆ, ಹೇಗೆ ಬಗೆಹರಿಸ್ತಾರೆ ಸರ್? ಆಯ್ತು, ಈಗ ಮಾತಾಡ್ತೀನಿ.